Now, talking about ನಂಬಿಕೆಗಳು, ಇಟ್ ಕೀಪ್ಸ್ ಚೇಂಜಿಂಗ್ ಫ್ರಮ್ ಟೈಮ್ ಟು ಟೈಮ್. ಫಾರ್ ಎಕ್ಸಾಂಪಲ್, ಉಪ್ಪಿ ಸರ್ದು ಒಂದು ಫೇಮಸ್ ಡೈಲಾಗ್ ಇದೆ. ಅದು ಶಂಕರಾಚಾರ್ಯರು ಹೇಳಿದ್ದನ್ನ ಫಿಲಾಸಫಿ, ಈ ಸೈಡ್ ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್, ನೋ ದ್ಯಾಟ್. ಇದು Yeah. ಐ ಆಮ್ ರಿಯಲಿ ಕ್ಯೂರಿಯಸ್. ನಿಮ್ಮ ಮನೆಗೆ ಬಂದಾಗೆಲ್ಲ ಐ ಸಿ ದೊಡ್ಡ ದೇವ್ರ ಮನೆ ಇದೆ, ಹೌದು. ಎಲ್ಲ ರಿಚುವಲ್ಸು, ಹಬ್ಬ ಹರಿದಿನ, ಅರ್ಚಕರು ಮನೆಗೆ ಬರ್ತಾರೆ, ಪೂಜೆ ಎಲ್ಲ ಪುನಸ್ಕಾರಗಳು ನಡೆಯುತ್ತೆ. ಸೊ ದಿಸ್ ಸೈಡ್ ಆಫ್ ಉಪ್ಪಿ, ಟು ಆಲ್ ದ ಫ್ರಸ್ಟ್ರೇಷನ್ಸ್ ವಿಚ್ ಹ್ಯಾಸ್ ಕಮ್ ಥ್ರೂ ಕ್ಯಾರೆಕ್ಟರ್ಸ್, ಕ್ರಿಯೇಟಿವ್ ಲಿಬರ್ಟೀಸ್ ಅಲ್ಲಿ ತೊಗೊಂಡು ಹೌದು. ಸೊ ನಿಮ್ಮ ದೇವರು ದಿಂಡ್ರು ಬಿಲೀಫ್ ಸಿಸ್ಟಮ್ ಹೇಗಿದೆ? ಹಿ ಈಸ್ ಆಲ್ಸೋ ಗಾಡ್ ಫಿಯರಿಂಗ್, ಲವಿಂಗ್, Yeah, he ಅಥವಾ ಇಟ್ is. ಕೀಪ್ಸ್ ಚೇಂಜಿಂಗ್? I think ಗಣೇಶ ತುಂಬ ಫೇವ್ರೇಟ್ ಉಪಿ. ಸೊ ಗಣೇಶ ಅವರು ಚಿಕ್ಕ ಮನೆ ಇದ್ದಾಗ ಅಮ್ಮ ಹೇಳ್ತಾರೆ ಆ ಕತೆ, ಲೈಕ್ ಬಂದು ಕೂಡ್ಸ್ಕೊಂಡ್ಬಿಟ್ರು ಒಳಗೆ. ಅವತ್ತಿಂದ ಗಣೇಶ ಪೂಜಾ, ಗಣೇಶ ಏನ್ ಹಬ್ಬ ಕತೆ ಅದು? ಇನ್ ದ ಸೆನ್ಸ್ ಅವ್ರ ಮನೆಯಲ್ಲಿ ಗಣೇಶ, ಲೈಕ್ ಇಟ್ ವಾಸ್ ಅ ವೆರಿ ಹೌಸ್ ಅಲ್ಲ, ಒಂದು ರೂಮ್ ಥರ ಇತ್ತು ರಶ್. ಇಟ್ ವಾಸ್ ಲೈಕ್ ಇಷ್ಟೇ ಜಾಗ, ನಾವು ಇಬ್ರು ಕೂತಿದ್ದೀವಿ, ಅಷ್ಟೇ ಒಂದು ರೂಮ್ ಥರ ಇತ್ತು ಅವ್ರ ಮನೆ. ಸೊ ವೇರ್ ಇಸ್ ದ ಸ್ಪೇಸ್ ಟು ಡೂ ಹಬ್ಬ ಆ್ಯಂಡ್ ಆಲ್ ದ್ಯಾಟ್. ಸೊ ಅವ್ರ ಮನೆ ಒಂದು ದಿವಸ ಇವರಿಬ್ರು ಮನೆಯಿಂದ ಆಚೆ ಒಂದು ಸ್ಮಾಲ್ ಗಣೇಶ, ಸುದಿಭಯ ಮತ್ತು ಉಪಿ ಒಂದು ಸ್ಮಾಲ್ ಗಣೇಶ ಕೊಟ್ಟು ಪೂಜೆ ಮಾಡ್ತಿದ್ರು. ಬಿಕಾಸ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ರು ಅಲ್ವ, ಅವ್ರಿಗೆ ಖುಷಿ ಮಕ್ಕಳಿದ್ದಾಗ, ನಾವು ಮಾಡೋಣ ಇನ್ನೊಂದು ಹಬ್ಬ ಅಂತ. ಸೊ ಒಂದು ದಿವಸ ಏನಾಯ್ತು, ಮಳೆ ಬಂತು ಅಂತೆ, ಇಟ್ ಸ್ಟಾರ್ಟೆಡ್ ರೈನಿಂಗ್ ಆ್ಯಂಡ್ ಅಯ್ಯೋ ಪಾಪ ಎಲ್ಲ ವೆಟ್ ಆಗ್ತದೆ ಅಂದರೆ ಶಿ ಬ್ರಾಟ್ ದ ಗಣೇಶ ಇನ್ಸೈಡ್. ಓಕೆ. ಸೊ ಆವಾಗಿಂದ ಗಣೇಶ ಹಬ್ಬ ಸ್ಟಾರ್ಟ್ ಆಯಿತು ನಮ್ಮ ಮನೆಯಲ್ಲಿ, ಗಣೇಶ ಚತುರ್ಥಿ. ಸೊ ಇವತ್ತು ಕೂಡ ಅದು ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಆ್ಯಂಡ್ ದೇರ್ಸ್ ಅ ಹಳೇ ಲೈಕ್ ಓಲ್ಡ್ ಗಣೇಶ ಫೋಟೋ ದಟ್ಸ್ ಬಿನ್ ದೇರ್ ಇನ್ ದರ್ for many years in that. So whenever he has anything special, he will always do. So I think he has that connect ಒಳಗೆ. Maybe ತುಂಬ ರಿಚುವಲ್ಸ್ ಅಲ್ಲಿ ಅವ್ರು ಇನ್ವಾಲ್ವ್ ಆಗಲ್ಲ. He is not a very ritualistic person ಅಂತ ಹೇಳ್ಬೋದು. I am. But over the years, I think the essence is ದಟ್ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ತುಂಬ ಸಟಲ್ ಅದು ಆ್ಯಕ್ಚುಲಿ. ಯಾವುದೋ ಒಂದು ಪ್ರೇಯರ್ ಆಗಲಿ, ಯಾವುದೋ ಒಂದು ರಿಚುವಲ್ ಆಗಲಿ, ಅದರದ್ದು ಎಸೆನ್ಸ್ ತುಂಬ ಸಟಲ್. ಇಫ್ ಯು ಸ್ಟಾರ್ಟ್ ಅಲೈನಿಂಗ್ ಯುವರ್ ಸೆಲ್ಫ್ ವಿತ್ ದ್ಯಾಟ್ ಮೆಂಟಲಿ ಆ್ಯಂಡ್ ಫಿಸಿಕಲಿ, ದೆನ್ ಯು ಕ್ಯಾನ್ ಫೀಲ್ ದ ಎಸೆನ್ಸ್. ಸೊ ಅದು ಒಂದು ಸ್ಥಿತಿಗೆ ಬರಬೇಕು ಫಸ್ಟ್. ನೀವು ಸುಮ್ಮನೆ ಯಾವುದೋ ಬ್ಯಾಡ್ ಮೂಡಲ್ಲಿ ನೀವು ಯಾವುದೋ ಒಂದು ಪೂಜೆ ಅಟೆಂಡ್ ಮಾಡಿ, ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ, ಯು ವೋಂಟ್ ಫೀಲ್ ಡಿಫ್ರೆಂಟ್. ಸೊ ಅದಕ್ಕೆ ಒಂದು ಫಸ್ಟ್ ಆಫ್ ಆಲ್ ನಾವು ಅಲೈನ್ ಆಗಬೇಕು ಅದ್ರ ಜೊತೆಲಿ, ಆ ವೈಬ್ಗೆ. ಸೊ ಐ ಥಿಂಕ್ ಓವರ್ ದ ಇಯರ್ಸ್ ಅದು ಒಂದು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಾವು ಹಿ ಆಸ್ಕ್ಸ್, ವರಮಹಾಲಕ್ಷ್ಮಿ ಪೂಜೆ ಮಾಡಲ್ವಾ ನೀನು, ಇದು ಮಾಡಲ್ವಾ, ಯಾವಾಗ ನಾನು ಇರ್ತೀನಿ, ಮುಂಚೆ ನಾನು ಇರಬೇಕಂತ ಕೇಳ್ತಿದ್ರು. ಬಿಕಾಸ್ ವರ್ಕ್ ಇಸ್ ವರ್ಷಿಪ್ ಅನ್ನೋ, ದಟ್ ಈಸ್ ಆಲ್ಸೋ ಟ್ರೂ. Work is also worship. There are so many forms of meditation also. You know, obviously. So it doesn't have to be like you have to sit and do om. Like there are so many other ways. Hey, in fact, this own book that I am reading, ಅದ್ರಲ್ಲಿ ಹೇಳ್ತಾರೆ hiking, this almanac of Naval Ravikant. Hiking is also a part of meditation. Correct. ಸ್ನಾನ ಮಾಡಬೇಕಾದಾಗ that is an accident meditation ಅಂತೆ. Yeah. ಈ ಥರ ಜರ್ನಲಿಂಗ್ ಇಸ್ ಸಾಕಷ್ಟು ಇದೆ. ಯಾ. ಸೊ ನೀವು ನಂಬಲ್ಲ, ಲೈಕ್ ನಾನು ಅದು ಎಲ್ಲ ಯೂಸ್ ಮಾಡ್ತೀನಿ. ಐ ಲೈಟ್ ಅ ಕ್ಯಾಂಡಲ್ ಬಿಫೋರ್ ಮೈ ಬಾತ್. ನನಗೆ ಫುಲ್ ಡೇಯಲ್ಲಿ, ಲೈಕ್ ಈವನ್ ಆನ್ ದ ವೇ ಟು ಡೇ, ಲೈಕ್ ವೆನ್ ಎವರ್ ಐ ಗೆಟ್ ಟೈಮ್ ವಿತ್ ಮೈ ಸೆಲ್ಫ್ ಆರ್ ನನ್ನ ಕ್ಲೆನ್ಸಿಂಗ್ ಏನಾದ್ರು ಒಂದು, ಅದನ್ನು ನಾನು ಮೆಡಿಟೇಷನ್ಗೆ ಟ್ರಾನ್ಸ್ಪೋರ್ಟ್ ಮಾಡಿಬಿಡ್ತೀನಿ. ಸೊ ಐ ಕ್ಯಾನ್ ಹ್ಯಾವ್ ದಟ್ ಬಿಟ್ ಆಫ್ ಟೈಮ್ ಫಾರ್ ಮೈ ಸೆಲ್ಫ್. ಸೊ ಯಾಕಂದ್ರೆ ಐ ಆಲ್ಸೋ ಫೀಲ್ ಅವರ್ ಮೈಂಡ್ ಇಸ್ ದ ಬಿಗ್ಗೆಸ್ಟ್ ವೆಪನ್ ದಟ್ ವಿ ಹ್ಯಾವ್, ವಿಚ್ ವಿಲ್ ಓನ್ಲಿ ಪ್ರೊಟೆಕ್ಟ್ ಅಸ್ ಆ್ಯಂಡ್ ವಿಚ್ ಕ್ಯಾನ್ ಆಲ್ಸೋ ಹರ್ಟ್ ಅಸ್. ಕರೆಕ್ಟ್ ಆಗಿಲ್ಲ ಅಂದರೆ. ಕರೆಕ್ಟ್. ಸೊ ಇಟ್ಸ್ ಆಲ್ ಇನ್ ಅವರ್ ಮೈಂಡ್. ಈವನ್ ಜಿಮ್ ಮಾಡಿದಾಗ when I'm walking on the treadmill, right, in nಡುವೆ they have that technology where you can go into a mountain, a screen ಅಲ್ಲಿ ಬರ್ತಾನೆ ಇರ್ತಾರೆ virtually. I really disconnect. ನನಗೆ ಒಂದೊಂದ್ಸತಿ ಜಿಮ್ಮಲ್ಲಿ ಲೌಡ್ ಮ್ಯೂಸಿಕ್ ಇರುತ್ತೆ, ಅದನ್ನು ಆಗ್ಬಿಡುತ್ತೆ. ಲೈಕ್ ಐ ಕ್ಯಾನ್ ಇವನ್ ಹಿಯರ್ ದ ಮ್ಯೂಸಿಕ್ ಬಿಕಾಸ್ ಐಮ್ ಸೋ ಫೋಕಸ್ಡ್ ಆನ್ ದಟ್ ವಾಕ್. ಐ ಲಿಟ್ರಲಿ ಫೀಲ್ ಲೈಕ್ ನಾನು ಬೆಟ್ಟದೊಳಗೆ ನಾನು ಹೋಗ್ಬಿಟ್ಟಿದ್ದೀನಿ ಅಂತ. ಇಟ್ಸ್ ಸೋ ರಿಲ್ಯಾಕ್ಸಿಂಗ್. ಟ್ರೂ. So even though it's not real, but it's really happening, like a dream. So you can relax like that. It's so important to disconnect and relax, I tell you. Nowadays ಎಲ್ಲ ಕಾಯಿಲೆಗಳು ಜಾಸ್ತಿ ಸ್ಟ್ರೆಸ್ಸಿಂದನೇ ಆಗ್ತಿದೆ. So it's something to think about actually. ಡೆಫಿನೆಟ್ಲಿ. Yeah. ಸೊ ವಾಟ್ ಸ್ಟಾರ್ಟೆಡ್ ಆಸ್ ಒಂದು ಹಬ್ಬ ಹರಿದಿನ ಪೂಜೆ ಬಿಲೀಫ್ ಸಿಸ್ಟಮ್, ನಾವು ವಿ ಟಚ್ಡ್ ಮೆಡಿಟೇಷನ್ ಆ್ಯಂಡ್ ದೆನ್ ಆಲ್ಸೋ ಹಬ್ಬಗಳು ಇಸ್ ಆಲ್ಸೋ ಫಾರ್ ಸೆಲೆಬ್ರೇಟಿಂಗ್, ನೋ ರಶ್. ಬಿಕಾಸ್ ಇನಿಷಿಯಲಿ ಐ ಥಿಂಕ್ ಅದು ಏನಾಗಿತ್ತು ಅಂದರೆ, ತುಂಬ ವಿ ಆರ್ ಆಲ್ ಬಿಸಿ ವಿತ್ ಅವರ್ ಓನ್ ಲೈಫ್ಸ್. ಒನ್ ಮೆಮೊರಿ ಲೈಕ್ ವೈ ಐ ಡಿಡ್ ಹೋಲಿ ಆಲ್ಸೋ, ಬಿಕಾಸ್ ನಾವೆಲ್ಲರೂ ಜೊತೆಲಿ ಸೇರಿದಾಗ ಮಕ್ಕಳಿಗೆ ಒಂದು ಮೆಮೊರೀಸು. They'll remember when they think back in their childhood, oh, mama did holy. And so they might, our makkal jote, they might do something. They'll remember that. Also now get together and some positivity, we are all busy.